ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಚೋಲೆ ಭಟೂರೆ ಮಾಡಿ ತೋರ್ಸಾಕ್ತೀನಿ. ಭಾಳ ಟೇಸ್ಟ್ಫುಲ್ ಆಗಿರ್ತೈತಿ. ಇದು ನೀವು ಇದೇ ಥರ ಮಾಡಿ ನೋಡ್ರಿ, ಮಸ್ತಾಗಿರ್ತಾವೆ. ಚೋಲೆನೂ ಅಷ್ಟೇ ಟೇಸ್ಟ್ ಇರ್ತೈತಿ, ಅದ್ರ ಜೊತೆ ಭಟೂರೆ ಹಚ್ಕೊಂಡು ತಿಂದ್ರೆ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತೈತಿ. ಈಗ ನಾವು ಇದನ್ನು ಮಾಡಿ ತೋರ್ಸಾಕ್ತೇನೆ ರೀ. ಈಗ ನೋಡ್ರಿ ಇದು ಹೆಂಗೆ ಬರ್ತೈತಿ. ಇದು ಭಟೂರಿ ಭಾಳ ಚಂದ ಬರ್ತೈತಿ. ಚೋಲೆನೂ ಮಾಡಿ ತೋರ್ಸೇನೆ ನಾನು. ಈಗ ನಾನು ಇವನ್ನೆಲ್ಲ ಎರಡನ್ನೂ ಹೆಂಗೆ ಮಾಡೋದು, ಮಾಡೋಕೆ ಏನೇನು ತೊಗೊಂಡೇನಿ ಅಂತ ಹೇಳ್ಕೊಡ್ತೀನಿ ರೀ. ಇದು ಖಾರದ ಪುಡಿ ತೊಗೊಂಡೇನಿ, ಅಚ್ಚ ಖಾರದ ಪುಡಿ, ಮಸಾಲೆ ಖಾರದ ಪುಡಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರ್ತೈತಲ್ಲ ರೀ, ಅದನ್ನು ತೊಗೊಂಡೇನಿ ರೀ. ಧನಿಯಾ ಪೌಡ್ರು ಮತ್ತು ಮನ್ಯಾಗ ಮಾಡಿದ್ದು ಒಂದಿಷ್ಟು ಮಸಾಲೆ ತೊಗೊಂಡೇನಿ ರೀ. ಗರಂ ಮಸಾಲ ತೊಗೊಂಡೇನಿ, ಮತ್ತು ಇದು ಹವೇಜ ಪೌಡ್ರ್ ಇರ್ತಾವೆ, ಕೊತ್ತಂಬರಿ ಸೊಪ್ಪಿಂದ ಅದನ್ನ ತೊಗೊಂಡೇನಿ. ಅರ್ಶಿಣ ಪುಡಿ ತೊಗೊಂಡೇನಿ ರೀ. ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೇನಿ. ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವು ಸೊಪ್ಪನ್ನು ಎಲ್ಲ ತೊಗೊಂಡೇನಿ ರೀ. ಇದಕ್ಕೆ ಎಲ್ಲರೂ ಇದು ಚಾಪುಡಿ ಹಾಕ್ತಾರೆ, ಅದಕ್ಕೆ ನಾನು ಕರಿ ಹುಣಸೆಹಣ್ಣು ಹಾಕೇನಿ ರೀ. ಅದನ್ನು ಎಲ್ಲ ತೊಗೊಂಡೇನಿ ನೋಡಿರಿ. ಈಗ ಇದನ್ನು ಪೆಪ್ಪರ್ ಇರ್ತೈತಲ್ಲ ರೀ, ಪೆಪ್ಪರ್ ಪೌಡ್ರ್, ಅದನ್ನು ಮತ್ತು ಗರಂ ಮಸಾಲ ಅವು ಎಲ್ಲ ಇಟ್ಕೊಂಡೇನಿ ರೀ. ಅರ್ಶಿಣ ಪುಡಿ ಅದು, ಆಮೇಲೆ ಖಾರನೂ ಇಟ್ಕೊಂಡೇನಿ. ಇದು ಮನ್ಯಾಗ ಮಾಡಿದ್ದು ಮಸಾಲೆ ಖಾರವನ್ನ ಮತ್ತು ಅಚ್ಚ ಖಾರದ ಪುಡಿ ರೀ. ಇದು ಎಲ್ಲನೂ ಇಟ್ಕೊಂಡೇನಿ ನಾನು. ಇದು ಧನಿಯಾ ಪೌಡ್ರ್ ರೀ. ಮತ್ತು ಇವು ಎಲ್ಲನೂ ನಾನು ಈಗ ಇದಕ್ಕೆ ಎಲ್ಲ ತೊಗೊಂಡೇನಿ. ಮತ್ತು ಟೊಮೆಟೊನ ಎಲ್ಲ ಸಣ್ಣಗೆ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡೇನಿ ರೀ, ಒಂದು 2-3 ಟೊಮೆಟೊ. ಆಮೇಲೆ ಇದು ಕರಿದು ಹುಣಸೆಹಣ್ಣಿಂದ ರಸ ತೊಗೊಂಡೇನಿ. ಮುದ್ದಾಮ್ ಕರಿದ ತೊಗೊಂಡೇನಿ ರೀ, ಕಪ್ಪಾಗಿರೋದು. ಚೋಲೆಗೆ ಮಸ್ತ್ ಆಗ್ತದೆ ಹೇಳಿ. ಈಗ ಕರ್ಬೇವು ಕೊತ್ತಂಬರಿ ಎಲ್ಲ ತೊಗೊಂಡೇನಿ. ಟೊಮೆಟೊದು ಎಲ್ಲ ಪೇಸ್ಟ್ ಮಾಡ್ಕೊಂಡೇನಿ. ಈಗ ಒಂದು ಕಪ್ಪಿನಷ್ಟು ನಾನು ಮೈದಾ ಹಿಟ್ಟು ತೊಗೊಂಡೇನಿ ರೀ. ಅದನ್ನೇನು ಮಾಡಾಕ್ತಾನೆ ಅಂದರೆ, ಈಗ ಸಾನ್ಗೆ ಒಳಗೆ ಹಾಕಿ ಸೋಸ್ಕೊಳಾಕ್ತಾನೆ. ಹಿಟ್ಟೆಲ್ಲ ಕ್ಲೀನ್ ಮಾಡ್ಕೊಂಡಿಂದ ಆಮೇಲೆ ಈಗ ನೋಡ್ರಿ ಇದ್ರೊಳಗೆ ಹಾಕಿಲ್ಲ ಇಷ್ಟ ಬರ್ತೈತೆ. ಅದಕ್ಕೆ ನಾನು ತಗೊಂಡು ಒಂದು ಕಪ್ನಷ್ಟು ಹಿಟ್ಟನ್ನು ತೊಗೊಂಡನಿ. ಅದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕ್ಕೊಳಾಕ್ತಾನೆ. ಉಪ್ಪು ಮತ್ತು ಇದನ್ನು ಮೊಸರನ್ನು ಹಾಕ್ಕೊಳಾಕ್ತಾನೆ ರೀ. ಮೊಸರು ಹಾಕ್ಕೊಳಾಕ್ತಾನೆ. ಮತ್ತೊಂದು ಸ್ವಲ್ಪ ಅಡುಗೆ ಸೋಡಾನು ಹಾಕೋಬೋದು, ಅದನ್ನೂ ಹಾಕ್ಕೊಂಡೇನೆ. ಈಗ ಸ್ವಲ್ಪ ನಾನು ಇಲ್ಲಿ ಎಣ್ಣೆ ಹಾಕ್ಕೊಂಡೇನಿ ರೀ. ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾನೆ. ಮೊಸರನ್ನು ಹಾಕೈತಿ, ಉಪ್ಪನ್ನು ಹಾಕೈತಿ, ಎಲ್ಲ ಹಾಕೈತಿ ನೋಡ್ರಿ. ಇದಕ್ಕೆ ಮಿಕ್ಸ್ ಮಾಡ್ಕೊಳಾಕ್ತಾನೆ. ಅದು ಹಿಟ್ಟನ್ನು ನಾದ್ಕೊಳಾಕ್ತಾನೆ ರೀ ನಾನು. ಈಗೆಲ್ಲನೂ ಚಂದಂಗೆ ಅದನ್ನ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ, ಪೂರಿ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕ್ರಿ. ಅದನ್ನ ಹಿಂಗೆಲ್ಲ ಮಿದ್ದೆ ಚಂದಂಗೆ ಮಾಡಿ ಅದನ್ನು ಹಿಟ್ಟನ್ನು ನಾದ್ಕೋಬೇಕ್ರಿ. ಇದು ಮೇನ್ ಇರ್ತೈತೆ ರೀ. ಇದನ್ನ ಚಂದಂಗೆ ನಾದ್ಕೊಂಡ್ರೆ ನಮ್ಗೆ ಭಟೂರಿ ಮಸ್ತ್ ಬರ್ತಾವ್ರಿ. ಈಗ ಇವನ್ನೆಲ್ಲ ಹಾಕಿ ಚಂದಂಗೆ ಇದನ್ನು ಮಿದ್ದೆ ಹಿಂಗೆ ನಾದ್ಬೇಕ್ರಿ. ಇದನ್ನೆಲ್ಲ ಮಾಡಿ ಈ ಹಿಟ್ಟನ್ನು ಈಗ ನೋಡ್ರಿ ಹೆಂಗೆ ಮಿದ್ದೆ ಚಂದಂಗೆ ಇದನ್ನ ನಾದ್ಕೋಬೇಕ್ರಿ. ನಾದ್ಕೊಂಡಾಗಿಂದ ಇದನ್ನ ಹಿಟ್ಟನ್ನು ನಾವು ಮುಚ್ಚಿಡ್ಬೇಕಾಗ್ತೈತೆ ಒಂದು 2 ತಾಸಿನ ತನಕ, ಅಥವಾ ಒಂದು ಅರ್ಧ ಗಂಟೆ ಇಟ್ರೂ ಪರವಾಗಿಲ್ಲ, ನಡಿತೈತೆ ರೀ. ಅರ್ಧ ಗಂಟೆ ಮೇಲೆ ಮಾಡ್ಕೋಬೋದು. ಈಗ ನೋಡ್ರಿ ಅದೆಲ್ಲ ಮಾಡೋ ತನಕ ನಾ ಈ ಹಿಟ್ಟನ್ನು ಒಂದು ಸ್ವಲ್ಪ ನಾನು ಅದನ್ನು ರೆಸ್ಟ್ ಮಾಡೋಕೆ ಇಟ್ಬಿಡ್ತೇನೆ ರೀ. ಇವೆಲ್ಲ ಈಗ ಚೋಲೆ ಮಾಡ್ಕೊಳ್ತಾನೂ ಹಿಟ್ಟು ಅದನ್ನು ಮುಚ್ಚಿಟ್ಬಿಡ್ತೇನೆ ರೀ. ಹೆಂಗಾಗೈತೆ ನೋಡ್ರಿ, ಇದನ್ನು ಮುಚ್ಚಿಟ್ಟಿದ್ದು ಹಿಟ್ಟು ಎಷ್ಟು ಮಸ್ತ್ ಬಂದೈತೆ. ಅಷ್ಟು ಬಳೋತನ ಮುಚ್ಚಿಟ್ಟಾಗ ಹಂಗೆ ಬರ್ತೈತೆ ರೀ ಅದು ಹಿಟ್ಟು. ಈಗ ನಾನು ಇವನ್ನೆಲ್ಲನೂ ಹಾಕ್ಕೊಳಾಕ್ತೇನೆ ರೀ. ಚೋಲೆ ತೊಗೊಂಡು ಕುದಿಸ್ಕೋಬೇಕ್ರಿ. ಇವನು ನೆನೆಯಕ್ಕೆ ಇಟ್ಟನಲ್ರಿ, ಎಲ್ಲ ನೆನೆದು ಬಿಟ್ಟವು. ಅದಕ್ಕೆ ಇದನ್ನ ಒಂದು 5 ವಿಸಲ್ ಹೊಡ್ಸೇನಿ ರೀ ನಾ. ಅಷ್ಟು ಕುದ್ದಾವು ಮಸ್ತ್. ಹಂಗೆ ಇದು ಕುದ್ದಾಗಿಂದ ಏನು ಮಾಡ್ಬೇಕಂದ್ರೆ, ಇದನ್ನು ಚೋಲೆನ ಎಣ್ಣೆ ಹಾಕ್ಕೊಂಡೇನ್ರಿ ಒಂದು ಪಾತ್ರೆ ಒಳಗೆ. ಅದಕ್ಕೆಲ್ಲ ಸಾಸಿವೆ ಜೀರಿಗೆ ಎಲ್ಲ ಹಾಕೋಬೇಕಾಕತಿ. ಈಗ ನೋಡ್ರಿ ನಾನು ಸಾಸಿವೆ ಹಾಕ್ಕೊಂಡನಿ, ಅವೆಲ್ಲ ಚಟ್ಪಟ ಅನ್ನೋದ್ರಾಗನ ಒಂದು ಸ್ವಲ್ಪ ಚಕ್ಕೆ ತೊಗೊಂಡನಿ. ಅದು ಪಲಾವ್ ಎಲೆ ತೊಗೊಂಡೇನಿ ರೀ, ಬೆಳ್ಳುಳ್ಳಿ ತೊಗೊಂಡನಿ. ಆಮೇಲೆ ಈರುಳ್ಳಿನೂ ತೊಗೊಂಡು ಅದಕ್ಕೆ ಬಾಡ್ಸಾಕತ್ತಾನೆ ರೀ. ಇದ್ರಾಗ ಹಾಕಿ ಇವೆಲ್ಲ ಹಾಕ್ಕೊಂಡಿಂದ ನಾನು ಅರ್ಶಿಣ ಪುಡಿ ಇವೆಲ್ಲ ತೊಗೊಂಡೇನಲ್ರಿ ಮಸಾಲೆಗಳು, ಅವನ್ನೆಲ್ಲ ಹಾಕ್ಕೊಳಾಕ್ತಾನೆ. ಅರ್ಶಿಣ ಪುಡಿ, ಧನಿಯಾ ಪುಡಿ ರೀ, ಮನೇಲಿ ಮಾಡಿದ್ದ ಸಾಂಬಾರು ಪೌಡ್ರ, ಅಚ್ಚ ಖಾರದ ಪುಡಿ, ಆಮೇಲೆ ಮನೇಲಿ ಮಾಡಿದ ಮಸಾಲೆ ಖಾರ, ಅವೆಲ್ಲ ಹಾಕ್ಕೊಂಡು ನಾನು ಚೋಲೆಯನ್ನು ಮಾಡಾಕತ್ತಾನೆ. ಈಗ ನೋಡ್ರಿ ಕರ್ಬೇವು ಸೊಪ್ಪು ಎಲ್ಲ ಇವನ್ನ ಈರುಳ್ಳಿ ಎಲ್ಲ ಬಾಡಿಸಾಗಿಂದ ನಾ ಏನು ಟೊಮೆಟೊದು ಮಾಡ್ಕೊಂಡಿದ್ನಲ್ರಿ, ಮಿಕ್ಸಿ ಜಾರ್ನಾಗ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ನಿ ಟೊಮೆಟೊನ, ಅದರದ್ದು ಹಾಕ್ಕೊಳಾಕ್ತಾನೆ ಪೇಸ್ಟ್. ಹಾಕ್ಕೊಂಡು ಅದಕ್ಕೆಲ್ಲ ಈರುಳ್ಳಿ ಜೊತೆ ಅದನ್ನೆಲ್ಲ ಆಗಿಂದ ಚೋಲೆ ಹಾಕೋಬೇಕ್ರಿ ಅವನು.
ನೋಡಿರಿ ಎಷ್ಟು ಮಸ್ತಾಗಿರ್ತೈತಿ. ಇದ್ರದ್ದು ಒಗ್ಗರಣೆ ಎಲ್ಲ ಮಸ್ತಂಗೆ ಮಾಡ್ಕೋಬೇಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಹುಣಸೆ ರಸ ಇರ್ತೈತಲ್ಲ ರೀ, ಕಪ್ಪನ್ನು ಹುಣಸೆಹಣ್ಣು ತೊಗೊಂಡು ರಸ ಹಾಕಿದ್ರೆ ಅದಕ್ಕೆ ಕಲರ್ ಬರ್ತೈತೆ ರೀ. ಎಲ್ಲರೂ ಇದನ್ನು ಹಾಕ್ತಾರೆ, ಏನು ಅದು ಚಾಪುಡಿ ಹಾಕ್ತಾರೆ. ಅದು ನನಗೆ ಯಾಕೆ ಇಷ್ಟ ಆಗಲಿಲ್ಲ. ಅದಕ್ಕೆ ನಾನು ಇದನ್ನ ಕರಿದ ಹುಣಸೆಹಣ್ಣು ಹಾಕಿ ಒಂದು ಚೋಲೆದ ಕಲರ್ ಬರ್ಸೈತೆ. ಈಗ ನೋಡ್ರಿ ಉಪ್ಪು ಹಾಕೈತಿ, ಖಾರ ಹಾಕೈತಿ, ಎಲ್ಲ ಮಸಾಲೆಗಳನ್ನು ಹಾಕೈತಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಹಾಕೈತಿ. ಇದಕ್ಕೆ ಈಗ ಚೋಲೆ ರೆಡಿಯಾಗಿ ಹಾಕತೈತಿ. ಭಾಳ ಮಸ್ತಾಗಿರ್ತೈತಿ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸ್ವಲ್ಪ ಬೆಲ್ಲ ಆಪ್ಷನ್ನ ನೀವು ಹಾಕೋಬೋದು. ನಾನು ಹುಣಸೆ ರಸ ಹಾಕೇನಂತೇಳಿ ಒಂದು ಸ್ವಲ್ಪ ಬೆಲ್ಲ ಹಾಕೊಂಡಾನಿ. ಈಗ ನೋಡ್ರಿ ಇದನ್ನೆಲ್ಲನೂ ಹಾಕಿ ಈಗ ಚೋಲೆ ಬಟೂರಿಯನ್ನು ನಾನು ಕರಿಬೇಕಾಗ್ತದೆ ಅಂತೇಳಿ ಎಣ್ಣೆ ಕಾಸಕ್ಕಿಟ್ಟನ್ರಿ. ಅದ್ರದ್ದು ಹಿಟ್ಟಂತೂ ಮಸ್ತ್ ಬಂದುಬಿಟ್ಟೈತೆ ರೀ. ನೋಡಿ ಈಗ ಎಷ್ಟು ಮಸ್ತ್ ಬಂದೈತಿ. ಅದನ್ನ ತೊಗೊಂಡೆ ಈಗ ನಾನು ಬಟೂರಿ ಮಾಡ್ತೀನಿ ರೀ. ಈಗ ಇದನ್ನು ಒಂದು ಹಿಡಿ ಒಂದು ಉಳ್ಳಿ ತೊಗೊಂಡು ಅದನ್ನ ಹಿಂಗೆ ಈ ಟೈಪ್ ಮಾಡ್ಕೊಂಡು ಅದನ್ನ ಲಟ್ಟಿಸ್ಬೇಕು ರೀ. ಲಟ್ಟಿಸೇ ಪೂರಿ ಚಂದ ಮಾಡ್ಕೋಬೇಕು. ಮಾಡಿಂದ ಅದನ್ನ ಕರಿಬೇಕು. ಇದೆಲ್ಲ ಹಿಟ್ಟೂ ಚೆಂದಂಗೆ ರೆಡಿ ಆಗೈತೆ ರೀ. ಇದರಿಂದ ಇದು ಪೂರಿ ಮಾಡ್ಕೊಳಕ್ತಾನೆ. ಈಗ ಬಟೂರಿ ಮಾಡ್ಕೊಳಕ್ತಾನೆ. ಈಗ ನೋಡಿರಿ ಎಷ್ಟು ಚೆಂದಾಗಿರ್ತೈತಿ. ಇದನ್ನು ನಾನು ಎಣ್ಣೆ ಕಾಯ್ದ ಎಣ್ಣೆಗೆ ಹಾಕ್ಬಿಡ್ತೀನಿ ರೀ. ಈಗ ಇಷ್ಟು ತೊಗೊಳಿದ್ರೆ ಇಷ್ಟು ತೊಗೊಂಡು ಅದನ್ನ ಲಟ್ಸೋದು, ಲಟ್ಟಿಸೇ ಪೂರಿ ಮಾಡ್ಕೊಳ್ಳೋದು. ಅದನ್ನ ಚೆಂದಂಗೆ ಪೂರಿ ಮಾಡ್ಕೋದು. ಇದನ್ನ ಪೂರಿ ಈಗ ನಾನು ಎಣ್ಣೆ ಕಾಯಕತ್ತಲ್ಲ ರೀ, ಕಾಯ್ದಿಂದ ಅದ್ರೊಳಗೆ ಹಾಕಿ ತೋರಿಸ್ತೀನಿ ನಾನು. ನೋಡಿರಿ ಮಸ್ತ್ ಬಂದಿರ್ತೈತಿ. ಇದನ್ನ ಎಣ್ಣೆಗೆ ಹಾಕಿ ಚೆಂದಂಗೆ ಕರ್ಕೋಬೇಕ್ರೆ. ಬಟೂರಿನೂ ಚಲೋ ಇದನ್ನಾಗಿ ಬಟೂರಿ ಚೋಲೆ ಬಟೂರಿ ಎರಡೂ ಭಾಳ ಅಂದ್ರೆ ಭಾಳ ಕಾಂಬಿನೇಷನ್ ರೀ. ಭಾಳ ಟೇಸ್ಟೂ ಹತ್ತಾವು. ಈಗ ನೋಡ್ರಿ ಇದನ್ನೆಲ್ಲ ಕರ್ಯಾಕತ್ಬಿಟ್ಟನೆ. ಎಣ್ಣೆ ಇನ್ನೊಂದು ಸ್ವಲ್ಪ ಕಾಯಬೇಕಾಗಿತ್ತು, ಕಾಯ್ದೈತಿ. ಇದು ಸ್ವಲ್ಪ ಜೋರಾಗಿಟ್ಟ ಇದು ಆಗ್ತತ್ತೇಳಿ ನಾನು ನೋಡ್ಕೊಂಡಿರಾಕ್ತಾನೆ. ಒಳ್ಳೆ ದೊಡ್ಡ ಫ್ಲೇಮ್ ಇತ್ತಂದ್ರೆ ಚೆಂದಂಗೆ ಕರಿತಾವ್ರಿ ಉಪ್ಪಿ. ಈಗ ನೋಡ್ರಿ ಬರಾಕತ್ತೈತಿದು ಬಟೂರಿ ರೆಡಿ ಆಗಾಕತ್ತೈತಿ. ಈಗ ಚೋಲೆನೂ ರೆಡಿ ಆಗೈತಿ. ಚೋಲೆ ಬಟೂರಿ ಎರಡು ರೆಡಿ ಆಗ್ಯಾವ. ಈಗ ನೋಡ್ರಿ ಮಸ್ತಂಗೆ ಬಟೂರಿ ಹೆಂಗೆ ಬರಾಕತ್ತದ ನೋಡ್ರಿ, ಎದ್ದು ಬಂತು. ಈಗ ಇನ್ನೊಂದು ನಾನು ಬಟೂರಿ ಮಾಡಿ ತೋರಿಸ್ತೀನಿ ರೀ. ಅದನ್ನು ಇಷ್ಟ ಉಳ್ಳಿ ತೊಗೊಂಡು ಅದನ್ನ ಪೂರಿ ಲಟ್ಟಿಸ್ಬೇಕ್ರಿ. ಚೆಂದಂಗೆ ಲಟ್ಟಿಸಿ ಅದನ್ನ ಕರಿಬೇಕು. ಈಗ ನೋಡ್ರಿ ಎಲ್ಲ ಕಡೆನೂ ಒಂದೇ ಸೇಮ್ ಇರಲಿ, ಒಂದು ಸ್ವಲ್ಪ ದಪ್ಪಾಗಿರಲಿ, ಭಾಳ ಮಸ್ತ್ ಬರ್ತೈತಿ. ಸ್ವಲ್ಪ ದಪ್ಪಂಗಿದ್ರೆ ಮಸ್ತ್ ಬರ್ತೈತೆ ರೀ ಅದು ಬಟೂರಿ. ಈಗ ನೋಡ್ರಿ ಇವನು ಎಣ್ಣೆ ಒಳಗೆ ಹಾಕಿ ನಾನು ಕರೆದು ಬಿಡ್ತೀನಿ. ಈಗ ಇದನ್ನು ಎಣ್ಣೆಗೆ ಹಾಕಿ ಈಗ ಏನು ಕಾಯ್ದೈತೆ ರೀ, ಮಸ್ತಂಗೆ ಬರ್ತೈತಿ. ಈಗ ಕರಿಯಾಕತ್ತಾನೆ ನೋಡ್ರಿ. ಈಗ ಚೋಲೆ ಮತ್ತು ಚೋಲೆ ಬಟೂರಿ ಮಾಡಾಕತ್ತೈತೆ ರೀ. ಈಗ ನೋಡ್ರಿ ಇದನ್ನು ಉಬ್ಬೈತೆ. ಇದನ್ನು ನಾವು ನೋಡ್ರಿ ಈಗ ಎಣ್ಣೆ ಜಾನೆ ಈ ಕಡೆ ತಗೊಂಬಿಡೋಣ್ರಿ. ಹಿಂಗೆ ಇನ್ನೊಂದು 4 ಅದಾವಲ್ಲ ರೀ, ಅವನು ಕರೆದು ಬಿಡೋನು ಅಂದ್ರೆ ಮಸ್ತಂಗೆ ಬಂದುಬಿಡ್ತಾವೆ. ಈಗ ನೋಡ್ರಿ ಇದನ್ನು ಕರಿಯಾಕತ್ತೈತಿ. ಸ್ವಲ್ಪ ಕೆಂಪು ಕಂದು ಬಣ್ಣ ಬರೋವರೆಗೂ ಚೆಂದಂಗೆ ಕರ್ಕೋಬೇಕ್ರಿ. ಈಗ ನಾನು ಬಟೂರಿನೂ ಮಾಡ್ಕೊಂಡಾನೆ. ಇನ್ನೊಂದಿದೆ, ಇದನ್ನು ಹಾಕಿ ನಾನು ಕರಿಯಾಕತ್ತಾನೆ ರೀ. ಅದನ್ನು ಹಾಕಿ ಪೂರ್ತಿಯಾಗಿ ಕರ್ಕೊಂಡು ನೋಡ್ರಿ ಇದು ಮಸ್ತಂಗೆ ಬತ್ತು. ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತೈತಿ. ಈಗ ನೋಡ್ರಿ ಇದನ್ನು ನಾನು ಕರೆದು ತೋರ್ಸಾಕ್ತೀನಿ. ಎಲ್ಲನೂ ಮಾಡ್ಕೊಂಡು ನಾನು ಚೋಲೆ ಬಟೂರಿಯನ್ನು ತೋರಿಸ್ತೀನಿ ಎರಡು. ಈಗ ನೋಡ್ರಿ ಬಟೂರಿ ಹೆಂಗೆ ಉಬ್ಬಿ ಬರಾಕತ್ತೈತಿ. ಈಗ ಇದು ರೆಡಿ ಆಗೈತಿ ನೋಡ್ರಿ. ಇದು ಬಟೂರಿ ರೆಡಿ ಆಯ್ತು. ಈಗ ಚೋಲೆನೂ ರೆಡಿ ಆಗಿರ್ತೈತಿ. ಅದನ್ನು ಇದನ್ನು ಕೂಡ ತೋರಿಸ್ತೀನಿ. ಈಗ ಎಲ್ಲ ಬಟೂರಿಗಳನ್ನ ನಾನು ಇದರಲ್ಲಿ ಹಾಕಿಟ್ಟನ್ರಿ ಅವನ್ನ. ಈಗ ಇದನ್ನು ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಹೆಂಗೆ ಬಂದಾವ. ಭಾಳ ಮಸ್ತಾಗಿರ್ತಾವ್ರಿ. ಒಳಗೆ ಭಾಳ ಪದರಾಗೆ ಉಬ್ಬಿ ಬಂದಿರ್ತಾವ್ರಿ ಇವು ಮಸ್ತಂಗೆ. ನೋಡ್ರಿ
ಈಗ ಇದನ್ನು ನಾನು ಬಟೂರಿ ಇಟ್ಟನ್ರಿ. ಈಗ ಚೋಲೆನೂ ಹಾಕೀನಿ. ಚೋಲೆ ಬಟೂರಿ ಈಗ ಎರಡೂ ರೆಡಿ ಆಗೈತೆ. ಮಸ್ತಾಗಿರೋವಂಥ ಮಸ್ತ್ ಟೇಸ್ಟಿಯಾಗಿರುವಂಥ ಚೋಲೆ ಬಟೂರಿ ರೆಡಿ ಆಗೈತೆ. ಈಗ ನೋಡ್ರಿ ಎಷ್ಟು ಮಸ್ತ್ ಬಂದವು, ಪದರ ಎಷ್ಟು ಬಂದವು. ನಾನು ಮಾಡಿ ತೋರ್ಸಾಕ್ತಾನೆ. ಹಿಂಗೆ ಬರ್ತಾವೆ ನೋಡ್ರಿ. ಇದನ್ನು ಈ ಚೋಲೆ ಬಟೂರಿ ಜೊತೆ ಚೋಲೆ ಹಚ್ಕೊಂಡು ತಿನ್ಬೇಕ್ರಿ. ಭಾರಿ ಮಸ್ತ್ ಇರ್ತೈತೆ ರೀ. ನೀವು ಒಂದ್ಸಲ ಮಾಡಿ ನೋಡಬೇಕ್ರಿ ಇದನ್ನ. ಯಾಕಂದ್ರೆ ಬೇರೆ ಪುರಿಕಿಂತನೂ ಇದು ಮಸ್ತ್ ಇರ್ತೈತೆ ರೀ ಇದು.